ಸ್ವಾತಂತ್ರ್ಯ ದಿನದಂದು ಕೇರಳದ ಶಾಲೆಯೊಂದರಲ್ಲಿ ವಿಸ್ಮಯವೊಂದು ನಡೆದಿದೆ ಎನ್ನಲಾದಂತಹ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ಇದೀಗ ಇದರ ಅಸಲಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಸದ್ದು ಮಾಡ್ತಾ ಇದೆ. ಮೊದಲು ವೈರಲ್ ಆಗಿದ್ದಂತಹ ವಿಡಿಯೋದಲ್ಲಿ ಹಕ್ಕಿಯೊಂದು ಧ್ವಜಸ್ತಂಭದಲ್ಲಿ ಸಿಲುಕಿದಂತಹ ರಾಷ್ಟ್ರಧ್ವಜವನ್ನ ತಪ್ಪಿಸಿ ಆ ಬಳಿಕ ಅಲ್ಲಿದ್ದ ಹಾರಿ ಹೋಗುವ ವಿಡಿಯೋ ವೈರಲ್ ಆಗಿತ್ತು. ಇದಾದ ಬಳಿಕ ಇದರ ನಿಜ ವಿಡಿಯೋ ಇದೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಅಂದರೆ ಮೊದಲಿನ ವಿಡಿಯೋ ಮತ್ತು ಈಗಿನ ವಿಡಿಯೋ, ಅಸಲಿ ವಿಡಿಯೋ ಮತ್ತು ನಕಲಿ ವಿಡಿಯೋ ಈ ಎರಡೂ ಒಂದೇ ಆಗಿದ್ದು ವಿಡಿಯೋ ಸೆರೆ ಹಿಡಿದಂತಹ ಸ್ಥಳ ಮಾತ್ರ ಕೊಂಚ ಬದಲಾವಣೆ ಆಗಿರುವ ಕಾರಣ ಹಕ್ಕಿಯೇ ಬಂದು ರಾಷ್ಟ್ರಧ್ವಜವನ್ನು ಸರಿಪಡಿಸಿದ ರೀತಿಯಲ್ಲಿ ಕಂಡು ಬಂದಿತ್ತು. ಆದರೆ ಇದೀಗ ಇದರ ಹೊಸ ವಿಡಿಯೋ ಒಂದು ಸದ್ದು ಮಾಡ್ತಾ ಇದೆ. ಅದರಲ್ಲಿ ಧ್ವಜಾರೋಹಣ ನಡೆಯುವಂತಹ ಸಂದರ್ಭದಲ್ಲಿ ರಾಷ್ಟ್ರಧ್ವಜ ತೆರೆಯಲು ಸ್ವಲ್ಪ ಹೊತ್ತು ತೆಗೆದುಕೊಂಡೆ. ಈ ನಡುವೆ ಹಕ್ಕಿಯೊಂದು ಹಾರಿ ಬಂದು ಅಲ್ಲೇ ಇರುವಂತಹ, ಅಂದರೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡ್ತಾ ಇರುವಂತಹ ಪಕ್ಕದಲ್ಲಿರುವಂತಹ ತೆಂಗಿನ ಮರದ ಮೇಲೆ ಕೂರುತ್ತದೆ. ಅದೇ ಹೊತ್ತಿಗೆ ರಾಷ್ಟ್ರಧ್ವಜ ಓಪನ್ ಆಗಿ ಅದರೊಳಗಿದ್ದಂತಹ ಹೂವುಗಳು ಹೊರಳ್ ಬೀಳ್ತಾ ಇದ್ದಂತೆ ಮರದಲ್ಲಿರುವಂತಹ ಹಕ್ಕಿ ಹಾರಿ ಹೋಗುತ್ತೆ. ಇದು ಇನ್ನೋರ್ವರು ತೆಗೆದಂತಹ ವಿಡಿಯೋದಲ್ಲಿ ಸೆರೆ ಹಾಕಿರುವಂಥದ್ದು. ಹಾಗಾಗಿ ಮೊದಲು ವೈರಲ್ ಆಗಿದ್ದ ವಿಡಿಯೋ ನೋಡಿ ಹಕ್ಕಿಯೇ ರಾಷ್ಟ್ರಧ್ವಜನ ಬಿಡಿಸಿ ಹಾರಿ ಹೋಗಿದೆ ಎನ್ನಲಾಗಿತ್ತು. ಆದರೆ ಇದು ಸುಳ್ಳು. ಅಸಲಿಗೆ ಹಕ್ಕಿ ದೂರದಲ್ಲಿ ಕುಳಿತಿತ್ತು ಎನ್ನುವಂಥದ್ದು ಸತ್ಯ ವಿಚಾರ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಎರಡು ವಿಡಿಯೋ ಕೂಡ ಹರಿದಾಡ್ತಾ ಇದ್ದು ಜನರೇ ಗೊಂದಲ ಉಂಟಾಗಿದೆ. ಇನ್ನು ನಾವು ವಿಡಿಯೋದಲ್ಲಿ ಕೂಡ ಸ್ಪಷ್ಟವಾಗಿ ಗಮನಿಸಬಹುದು. ನಾವಿಲ್ಲಿ ಮೊದಲ ವಿಡಿಯೋದಲ್ಲಿ ಏನು ಗಮನಿಸ್ತಾ ಇದ್ದೇವೆ, ಆ ವಿಡಿಯೋದಲ್ಲಿ ಹಕ್ಕಿಯೊಂದು ದೂರದಿಂದ ಹಾರಿ ಬಂದು ತೆಂಗಿನ ಮರದ ಮೇಲೆ ಕುಳಿತುಕೊಳ್ಳುತ್ತೆ. ಅಲ್ಲಿಂದ ಏನು ಧ್ವಜ ಸಿಲುಕಿ ಅಲ್ಲಿ ಸ್ವಲ್ಪ ಏನು ಅಲ್ಲಿ ಧ್ವಜಾರೋಹಣ ಮಾಡುವವರು ಸ್ವಲ್ಪ ಆಚೀಚೆ ಮಾಡುವಂತಹ ಸಂದರ್ಭದಲ್ಲಿ ಧ್ವಜ ತೆರೆದುಕೊಂಡಾಗ ತೆಂಗಿನ ಮರದ ಮೇಲೆ ಕುಳಿತಿದ್ದಂತಹ ಹಕ್ಕಿ ಮತ್ತೆ ವಾಪಸ್ ಹಾರಿ ಹೋಗುತ್ತೆ. ಆದರೆ ಇನ್ನೊಂದು ವಿಡಿಯೋದಲ್ಲಿ ನಾವು ಇದನ್ನು ಗಮನಿಸಬೇಕು. ಅಲ್ಲಿ ಧ್ವಜ ನೇರವಾಗಿ ತೆಂಗಿನ ಗರಿಯ ಮೇಲೆ ಬಂದಿರುವಂಥದ್ದು. ಹೀಗಾಗಿ ತೆಂಗಿನ ಮರದ ಮೇಲೆ ಬಂದು ಕುಳಿತಂತಹ ಹಕ್ಕಿ ಧ್ವಜದ ಮೇಲೆಯೇ ಬಂದು ಕುಳಿತಂತೆ ಭಾಸವಾಗುತ್ತದೆ. ಈ ನಿಟ್ಟಿನಲ್ಲಿ ಇದೊಂದು ದೇಶ ಪ್ರೇಮ ಹಾಗೆ ಹೀಗೆ ಎನ್ನುವಂತಹ ರೀತಿಯಲ್ಲಿ ಭಾರಿ ವೈರಲ್ ಆಗಿತ್ತು. ಈ ಬಗ್ಗೆ ಹಲವಾರು ಸಾಮಾಜಿಕ ಜಾಲತಾಣಗಳಲ್ಲಿ ಏನು ದೇಶಭಕ್ತಿಯ ಬಗ್ಗೆ, ಹಕ್ಕಿಯ ದ್ವೇಷಭಕ್ತಿ ಎನ್ನುವಂತಹ ರೀತಿಯಲ್ಲಿ ಆರ್ಟಿಕಲ್ಗಳನ್ನು ಕೂಡ ಬರೆದು ಹಾಕ್ತಾ ಇದ್ರು. ಆದರೆ ಇದೀಗ ನಿಜ ವಿಚಾರ ಬಯಲಾಗಿದೆ. ಇಲ್ಲಿ ಹಕ್ಕಿ ಬಂದು ಕುಳಿತಿರುವಂಥದ್ದು ಒಂದು ತೆಂಗಿನ ಮರದ ಮೇಲೆ ಎನ್ನುವಂಥದ್ದು ಸ್ಪಷ್ಟವಾಗಿದೆ.